ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನಿತಾ ಮಹಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ, ತುಂಬ ಸಿಂಪಲಾಗಿ ಸಹ ಮಾಡ್ಕೋಬೋದು. ಇದಕ್ಕೆ ನಾವು ಫಸ್ಟು ಗ್ರೇವಿಗೆ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಇವಾಗ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ 4ರಿಂದ 5 ಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ಫುಲ್ ಸಿಪ್ಪೆ ಸುಲ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಶುಂಠಿ ಸಹ 1 ಟೇಬಲ್ ಸ್ಪೂನ್ ಅಷ್ಟೇ ಇರೋದು, ಜಾಸ್ತಿ ಇಲ್ಲ. ಅಂದರೆ 1 ಇಂಚು ಶುಂಠಿ ಅಷ್ಟು ತೊಗೊಂಡಿದ್ದೀನಿ. ಮೆಣಸು 1/4 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಸಹ ಮಿಕ್ಸಿಗೆ ಹಾಕ್ಕೋಬೇಕು. ಚಕ್ಕೆ ಲವಂಗ ಸಹ ಏಲಕ್ಕಿ ಸಹ ಹಾಕ್ಕೋಬೇಕು, ಬಟ್ ನಾನು ಏಲಕ್ಕಿ ಹಾಕಿಲ್ಲ ಇದಕ್ಕೆ. ಇದಿಷ್ಟು ಹಾಕ್ಕೊಂಡಿದ್ದಾದ್ಮೇಲೆ ಮತ್ತೆ ಲಾಸ್ಟಲ್ಲಿ ಈರುಳ್ಳಿ ಸಹ ಹಾಕ್ಕೋಬೇಕು. ನಾನು 1 ಗೆಡ್ಡೆ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೋಬೇಕು, ಅದು ನೀಟಾಗಿ ನುಣ್ಣಗೆ. ನಾನು ಚಿಕನ್ ತೊಳೆದಿಟ್ಕೊಂಡಿದ್ದೆ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಪೇಸ್ಟೆಲ್ಲ ಹಾಕ್ಕೋಬೇಕು. ಅದು ಫುಲ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಇದಕ್ಕೆ ಹಸಿಮೆಣ್ಸಿಕಾಯಿ ಸಹ ಹಾಕ್ಬೋದು, ಖಾರದ ಪುಡಿ ಸಹ ಹಾಕ್ಬೋದು, ಬಟ್ ನಾನು ಖಾರದ ಪುಡಿನೇ ಹಾಕ್ತಾಯಿದ್ದೀನಿ. ನೀವು ಹಸಿಮೆಣ್ಸಿಕಾಯಿ ಸಹ ಹಾಕ್ಕೋಬೋದು. ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು 1/4 ಗಂಟೆ ಬಿಟ್ಟರೆ ಇನ್ನೂ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿಬಿಟ್ಟು ನಾನು 1/4 ಗಂಟೆ ಬಿಟ್ಟಿದ್ದೀನಿ ನೆನೆಯೋದಕ್ಕೆ. ಆಲ್ರೆಡಿ ಇವನ್ ನೆನ್ಕೊಂಡಿದೆ. ಈಗ ಇದನ್ನ ಒಗ್ಗರಣೆ ಹಾಕ್ಕೋಬೇಕು. ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. 1 ಬೌಲ್ ಈರುಳ್ಳಿ ಸಹ ಹಾಕ್ಕೊತಾ ಇದ್ದೀನಿ. 3 ಟೊಮೆಟೊ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಜಾಸ್ತಿ ಟೊಮೆಟೊ ಹಾಕ್ಕೊಳ್ಳಿ. ಈರುಳ್ಳಿ ಟೊಮೆಟೊ ಸ್ವಲ್ಪ ಆದರೆ ಸಾಕು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಸಹ ಹಾಕ್ಕೊತಾ ಇದ್ದೀನಿ. ನೀಟಾಗಿ ರೋಸ್ಟ್ ಮಾಡ್ಕೋಬೇಕೀಗ. ಇವಾಗ ಚಿಕನ್ ಆಲ್ರೆಡಿ ನೆನೆಸಿಟ್ಟಿದ್ವಲ್ಲ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಅದನ್ನೆಲ್ಲ ಒಂದು ಸರಿ ಈ ರೀತಿ ನಾನು ಸ್ಪೂನಲ್ಲಿ ಅನ್ನಲ್ವ, ಆ ರೀತಿ ಅಂದ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹೀಗೇನು ನೀರು ಹಾಕೋದೆಲ್ಲ ಏನು ಬೇಡ. ನಾನು ನೀರು ಹಾಕಿಲ್ಲ, ಬಟ್ ಅದೇ ಚಿಕನ್ನ ಬೇಯ್ತಾ ಇತ್ತಲ್ಲ, ಅದರಲ್ಲೇ ನೀರು ಬಿಟ್ಕೊಂಡಿರೋದು. ಇವಾಗ ಅದು ಫುಲ್ಲು ನೀರೆಲ್ಲ ಗಟ್ಟಿ ಆಗೋವರೆಗೂ ಈ ರೀತಿ ಕುದಿಸ್ಕೊಂಡ್ರೆ ಆಗೋಯ್ತು. ಇವಾಗ ಇದನ್ನು ನಾವು ಚಪಾತಿಗೆ ಬೇಕಿರೋ ಮಾಡ್ಕೋಬೋದು, ರೈಸ್ಗೆ, ಯಾವುದೇ ಒಂದಕ್ಕೂ ಸಹ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಚಿಕನ್ ಮಾತ್ರ ನೆನೆಸಿ ಬೇರೆ ಇಟ್ಟಿರ್ತೀವಲ್ವ ಸ್ವಲ್ಪ ಹೊತ್ತು, ಹಾಗಾಗಿಬಿಟ್ಟು ಚಿಕನ್ಗೆಲ್ಲ ಖಾರ ಸಹ ಚೆನ್ನಾಗಿ ಹಿಡ್ದಿರುತ್ತೆ. ಈ ರೀತಿ ಮಾಡಿದ್ರೆ ಮನೇಲಿ ಆಲ್ಮೋಸ್ಟ್ ಎಲ್ಲ ತಿಂತಾರೆ. ಹಾಗಾಗಿಬಿಟ್ಟು ನಮ್ಮ ಮನೇಲಿ ಮಕ್ಕಳು ತಿಂತಾ ಇರಲಿಲ್ಲ, ನಾನು ಈ ರೀತಿ ಮಾಡ್ತೀನಿ. ಹಾಗಾಗಿ ನಮ್ಮ ಮನೇಲೆಲ್ಲ ತಿಂತಾರೆ. ಐ ಹೋಪ್ ನನ್ನ ವಿಡಿಯೋ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಹಾಗೆ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.